ಮಕ್ಕಳೇ, ಸಂಜೆಯ ರಾಯಭಾರ ಮುಗಿದ ಮೇಲೆ ಸಂಜೆಯಲ್ಲಿ ಹೇಳಿ ಕಳಿಸಿರುತ್ತಾರೆ ಪಾಂಡವರು. ನೀತಿ ಆಗಬಹುದು, ಕಡುಗ ಆಗಬಹುದು, ಅಂದರೆ ಯುದ್ಧ ಆಗಬಹುದು ಅಥವಾ ಸಂಧಿ ಏನಿದ್ದರೂ ಶ್ರೀಮನ್ನಾರಾಯಣನು ನಿಮ್ಮಲ್ಲಿ ಬಂದು ಅಭಿಪ್ರಾಯವನ್ನು ಹೇಳುತ್ತಾನೆ ಎಂಬುದಾಗಿ ಹೇಳಿ ಕಳಿಸ್ತಾರೆ. ನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಲ್ಲಿ ತನ್ನ ಅಭಿಪ್ರಾಯವನ್ನು ಕೇಳುತ್ತಾನೆ. ಏನನ್ನ ಮಾಡಬೇಕು? ಧರ್ಮರಾಜ ಹೇಳಿದ, ಕೃಷ್ಣ, ನಿನ್ನ ನುಡಿಯಂತೆಯೇ ನಿನ್ನ ಸೂಚನೆಯಂತೆಯೇ ನಾವು ನಡೆಯತಕ್ಕವರು. ಆದರೆ ನನ್ನ ಅಭಿಪ್ರಾಯವನ್ನು ಕೇಳಿದಾಗ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸಂಧಿಯನ್ನೇ ಮಾಡಿ ಬದುಕಬೇಕು. ಕೌರವರಲ್ಲಿ ಸಂಧಿಯನ್ನು ಪ್ರಯತ್ನವನ್ನು ಮಾಡು. ಒಂದು ವೇಳೆ ಕೌರವನು ಒಪ್ಪದೇ ಇದ್ದಾಗ, ಯುದ್ಧವೇ ಅನಿವಾರ್ಯವಾದಾಗ ಯುದ್ಧವನ್ನು ಒಪ್ಪೋಣ ಎಂಬುದಾಗಿ ಹೇಳ್ತಾನೆ. ಭೀಮ ಅರ್ಜುನರು ಅಣ್ಣನಾದಂತಹ ಧರ್ಮರಾಯ ಏನು ಹೇಳಿದ್ದಾನೆ, ಕೃಷ್ಣನಿಗೆ ಏನು ಅನಿಸುತ್ತದೆ ಅದನ್ನೇ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ನಕುಲ ಸಾಧ್ಯವಾದ ಮಟ್ಟಿಗೆ ಸಂಧಿಯನ್ನೇ ಮಾಡುವುದು ಒಳಿತು. ಆದರೂ ಈ ವಿಷಯದಲ್ಲಿ ಯಾವಾಗಲೂ ನಾವು ದೈವವನ್ನೇ ನಂಬಿದವರು, ಅಂದರೆ ಪರಮಾತ್ಮನನ್ನೇ ನಂಬಿದವರು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಯಾವ ನಿರ್ಣಯವನ್ನು ಮಾಡ್ತಾನೋ ಅದನ್ನು ನಾವು ನಡೆಸಿಕೊಂಡು ಹೋಗುತ್ತೇವೆ. ಸಹದೇವ ಹೇಳ್ತಾನೆ, ಮುಂದೆ ಯುದ್ಧವೇ ನಡೆಯುವ ನಿರೀಕ್ಷೆ ತನಗೆ. ಆದರೂ ಕೃಷ್ಣನ ಅಭಿಪ್ರಾಯಕ್ಕೆ ತಮ್ಮ ಬೆಂಬಲ ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ಕೃಷ್ಣ ತನ್ನ ತಂಗಿಯಾದಂತಹ ದ್ರೌಪದಿಯನ್ನು ಕೇಳ್ತಾನೆ. 5 ಪಾಂಡವರಿಗೆ ಮಡದಿ ಅವಳು. ಆಗ ದ್ರೌಪದಿಯು, ಶ್ರೀಕೃಷ್ಣ, ಈ ಸಂದರ್ಭದಲ್ಲಿ ನಾನು ಮಾತನಾಡುವುದು ಅನುಚಿತವಾದರೆ ಕ್ಷಮಿಸು. ಆದರೂ ನನ್ನ ಮಾತನ್ನು ದಯವಿಟ್ಟು ಕೇಳು. ಕೌರವರು ಧರ್ಮರಾಜನ ಅಪೇಕ್ಷೆಯಂತೆ ನಮಗೆ 5 ಗ್ರಾಮಗಳನ್ನು ಕೊಟ್ಟರೂ ಕೊಡಬಹುದು, ಅಥವಾ ನಿನ್ನ ಮಾತಿನ ಪ್ರಭಾವದಿಂದ ದಾಯಭಾಗವನ್ನು ಕೊಟ್ಟರೂ ಕೊಡಬಹುದು. ಒಂದು ವೇಳೆ ಭೀಷ್ಮಾದಿ ಹಿರಿಯರ ಬಲವಂತದಿಂದಲೋ, ನಮ್ಮವರ ಭೀತಿಯಿಂದಲೋ, ಇಲ್ಲವೇ ಇನ್ನೇನಾದರೂ ಅದೃಷ್ಟವಾದ ಕಾರಣದಿಂದಲೋ ಸಮಸ್ತ ರಾಜ್ಯವನ್ನೇ ನಮಗೆ ಒಪ್ಪಿಸಿದರೂ ಒಪ್ಪಿಸಬಹುದು. ಹಾಗಿದ್ದರೂ ನಮಗೆ ಖಂಡಿತವಾಗಿಯೂ ಅವನಲ್ಲಿ ಶಾಂತಿಯು ಸಲ್ಲದು. ವಾಸುದೇವ, ರಾಜ್ಯಕ್ಕಾಗಿ ನಾವು ಕೌರವಾದಿಗಳನ್ನು ಬೇಡಬೇಕಾಗಿಲ್ಲ, ಹಾಗೆಯೇ ಕೊಲ್ಲಬೇಕಾಗಿಯೂ ಇಲ್ಲ. ಕ್ಷತ್ರಿಯರು ತಮ್ಮ ಕೈಯಲ್ಲಿ ಆಯುಧವಿರುವಾಗ ಯಾವುದಕ್ಕೂ ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ನಮ್ಮವರಿಗೆ ರಾಜ್ಯವೋ ಸಂಪತ್ತೋ ಯಾವುದು ಬೇಕಾಗಿದ್ದರೂ ಅವರು ನಿನ್ನ ದಯೆಯಿಂದಲೂ, ಅವರ ಬೆಂಬಲಿಗರ ಸಹಾಯದಿಂದಲೂ, ಅವರ ಭುಜಬಲದ ಶಕ್ತಿಯಿಂದಲೂ ಅವುಗಳನ್ನು ಪಡೆದುಕೊಳ್ಳಬಹುದು. ಅದಕ್ಕಾಗಿ ನಮ್ಮವರು ಅವರ ದೊಡ್ಡಪ್ಪನ ಮಕ್ಕಳನ್ನು ಕೊಂದು ಲೋಕಾಪಾದವನ್ನು ಹೊತ್ತು ಕಾರ್ಯವನ್ನು ಸಾಧಿಸಬೇಕಾಗಿಲ್ಲ. ಆದರೆ ದುರ್ಯೋಧನಾದಿಗಳು ಖಂಡಿತವಾಗಿಯೂ ದಯೆಗೆ ಪಾತ್ರರಲ್ಲ. ಲೋಭಬುದ್ಧಿಯುಳ್ಳ ನೀಚ ಮನೋಪ್ರವೃತ್ತಿಯ ಅರಸರನ್ನು, ಅವರ ಪಕ್ಷಪಾತಿಗಳನ್ನು ಯೋಗ್ಯವಾದ ಕ್ಷತ್ರಿಯರು ಸಂಹರಿಸಿಯೇ ಲೋಕಕ್ಷೇಮವನ್ನುಂಟು ಮಾಡಬೇಕು. ಮತ್ತೆ ಮತ್ತೆ ನಾನು ಅದನ್ನೇ ಹೇಳಬೇಕಾಗುತ್ತದೆ. ಕೃಷ್ಣ, ನನ್ನ ಹಾಗೆ ಬೇರೆ ಯಾವ ಹೆಂಗಸರಿದ್ದಾರೆ? ಯಜ್ಞಕುಂಡದಿಂದಲೇ ಹುಟ್ಟಿ ಬಂದೆ. ದ್ರುಪದರಾಜನಿಗೆ ಮಗಳು, ದೃಷ್ಟದ್ಯುಮ್ನನಿಗೆ ತಂಗಿಯೂ ಆದೆ. ಈ ವೀರ ಪುರುಷರಾದ ಪಾಂಡವರ ಇವರಿಗೆ ಪತ್ನಿಯೂ ಆದೆ. ಹೆಚ್ಚೇಕೆ
ನಿನ್ನ ಪ್ರಿಯ ಸಹೋದರಿಯೆಂದೇ ಅನ್ನಿಸಿಕೊಂಡೆ. ಆದರೇನು, ತುರುಬನ್ನು ಕಟ್ಟುವಂತಿಲ್ಲ. ಈ ಹಣ್ಣಿನ ಹರಿಭವನ್ನು ನೆನೆ. ಆ ನೀಚನು ಪಾಂಡವರ ಸರ್ವಸ್ವವನ್ನು ಅಪಹರಿಸಿದನು. ಅವರ ಧರ್ಮಪತ್ನಿಯ ಮಾನ ಕಳೆದನು. ಅಂಥ ದುಷ್ಟನಿಗೂ ಶಿಕ್ಷೆ ಇಲ್ಲವೇ? ಬಲಾಢ್ಯರಾಗಿರುವವರೇ ಅವನಿಗೆ ಬೆಂಬಲರಾಗಿರುವಾಗ ಅವನಿಗೆ ಶಿಕ್ಷೆಯನ್ನಾದರೂ ನೀಡುವವರು ಯಾರು? ನೀನೊಬ್ಬನೇ ಅದಕ್ಕೆ ಶಕ್ತನು ವಾಸುದೇವ. ಪಾಂಡವರಿಗೆ ರಾಜ್ಯ ಸಿಗಲಿ ಸಿಗದಿರಲಿ, ನನಗೆ ಅದು ಮುಖ್ಯವಲ್ಲ. ಅಕಾಲದಲ್ಲೇ ಅವರು ವಾನಪ್ರಸ್ಥದಂತೆ ತಮ್ಮ ಪ್ರಿಯ ಪತ್ನಿಯೊಂದಿಗೆ ಅರಣ್ಯವಾಸವನ್ನು ಕಳೆದರು. ಅವಶ್ಯವಿದ್ದರೆ ಕೊನೆಯವರೆಗೂ ಅವರು ಹಾಗೇ ಇರಬಹುದು. ಆ ಅಭ್ಯಾಸವೂ ಅವರಿಗಿದೆ, ಮನಸ್ಸು ಇಲ್ಲದೇ ಇಲ್ಲ. ಆದರೆ ಆ ದುಷ್ಟ ಶಿಕ್ಷಣವು ಆಗಬೇಕಾದುದು ಅನಿವಾರ್ಯ, ಹೌದೇ? ಅಲ್ಲವೇ? ನೀನೇ ಆಲೋಚಿಸು. ಯಾವುದೇ ರಾಜ್ಯದಲ್ಲಿ ಕೌರವನಂತಹ ದುಷ್ಟರು ಅರಸರಾಗಿದ್ದರೆ ಅವರಿಂದ ಲೋಕಕ್ಕೆ ಹಾನಿ ಎಷ್ಟು, ಸಜ್ಜನರಿಗೆ ಬಾಧೆ ಎಷ್ಟು. ಆದುದರಿಂದ ಅವರನ್ನು ಕೊಲ್ಲದೇ ಬಿಟ್ಟು ಬಿಡುವುದು ಬಹುದೊಡ್ಡ ಅಪರಾಧವೆಂದೇ ನನಗನಿಸುತ್ತದೆ. ಅಪರಾಧಿಗೆ ಶಿಕ್ಷೆಯನ್ನು ಮಾಡದಿರುವುದು, ಅವನನ್ನು ಪ್ರೋತ್ಸಾಹಿಸುವುದು ಒಂದೇ ಅಲ್ಲವೇ? ಆದುದರಿಂದ ಶ್ರೀಕೃಷ್ಣ, ಮನ್ನಿಸು. ಮೃಗೀಯ ಬಲಗರ್ವಿತನಾದ ನೀಚ ಕೌರವರನ್ನು ಹೇಗಿದ್ದರೂ ಸಂಹರಿಸುವಂತೆ ಮಾಡು. ಸತ್ಯವ್ರತರಾದ ಈ ಪಾಂಡವರನ್ನು ಭ್ರಷ್ಟರಾಗದಂತೆ ಮಾಡು. ಓ ದಯಾನಿದೆ, ಅಸುರಮರ್ದನನಾದ ನೀನು ನಿನ್ನತನವನ್ನು ಮರೆಯದಿರು ಸ್ವಾಮಿ ಎಂದು ನಿವೇದಿಸಿಕೊಂಡಳು. ಶ್ರೀಕೃಷ್ಣನು ಮತ್ತೆ, ತಂಗಿ, ನಿನ್ನ ಮಾತುಗಳು ವೀರಪತ್ನಿಗೆ ಭೂಷಣವಾದವುಗಳು. ಪಾಪಿಗಳು ಅವರ ಪಾಪದಿಂದಲೇ ನಾಶ ಹೊಂದುತ್ತಾರೆ. ಧರ್ಮಕ್ಕೆ ಜಯವಲ್ಲದೆ ಅಧರ್ಮಕ್ಕೆ ಸರ್ವತಾ ಅಲ್ಲ. ಪ್ರಪಂಚದ ಕೆಲಸ ಕಾರ್ಯಗಳೆಲ್ಲ ದೈವ ಮತ್ತು ಪೌರುಷ ಇವೆರಡರಿಂದಲೂ ನಡೆಯಬೇಕಾದವುಗಳು. ಕೇವಲ ಪುರುಷ ಪ್ರಯತ್ನದಿಂದ ಯಾವುದೂ ನಡೆಯಲಾರದು. ಕೇವಲ ದೈವವೊಂದು ಅಲಸಿಗರಾಗಿ ಕುಳಿತರೂ ಆಗದು. ಪುರುಷನ ಪ್ರಯತ್ನವೂ ದೈವದ ಅನುಗ್ರಹವೂ ಕೂಡಿ ಬಂದಾಗ ಅದು ಸಿದ್ಧಿಸುತ್ತದೆ. ಇದು ಕೌರವ ಪಾಂಡವರ ಕಲಹ ಕೇವಲ ಅವರವರ ಕಲಹವೆಂದು ಯಾರೂ ಎಣಿಸಬಾರದು. ಅದು ಧರ್ಮಾಧರ್ಮಗಳ ಸಂಘರ್ಷಣೆ. ಆದರೂ ಪಾಂಡವರು ಅಪವಾದಕ್ಕೆ ಬಲಿಯಾಗಬಾರದು. ಆದುದರಿಂದ ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ಕರ್ಮಕ್ಕೆ ತಕ್ಕ ಫಲವು ಇದ್ದೇ ಇದೆ. ಯಾವುದರಿಂದ ಲೋಕಕ್ಕೆ ಹಿತವಾಗಬಹುದೆಂದು ಆ ಸಂದರ್ಭದಲ್ಲಿ ನನಗೆ ತೋರುವುದೋ ಹಾಗೆಯೇ ಮಾಡುತ್ತೇನೆ ಎಂದು ತಂಗಿಯಾದಂತಹ ದ್ರೌಪದಿಯಲ್ಲಿ ನುಡಿಯುತ್ತಾನೆ. ಇದನ್ನು ನಾವು ಓದಿದರೆ ಎಷ್ಟು ಮಹತ್ವಪೂರ್ಣವಾಗಿದೆ ದ್ರೌಪದಿಯ ಮಾತುಗಳು ಎನ್ನುವುದನ್ನು ತಿಳಿದುಕೊಂಡರೆ ತುಂಬ ಉಪಯುಕ್ತವಾದಂತಹ ನುಡಿಮುತ್ತುಗಳು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬಾರ್ಪಳ್ಳಿ.